HSRP ನಂಬರ್ ಪ್ಲೇಟಿಗೆ ಕೊನೆಯ ದಿನಾಂಕ 17ನೇ ತಾರೀಕು ಫೆಬ್ರವರಿ 2024. ಈ ತಿಂಗಳು ಕೊನೆಯದಾಗಿದೆ 17ನೇ ತಾರೀಕು. ಈ ಒಂದು ನಂಬರ್ ಪ್ಲೇಟನ್ನು ನೀವು ಹಾಕೊಳ್ಳದೇ ಇದ್ದರೆ ಭಾರಿ ಕಠಿಣ ಆಗುತ್ತೆ, ದಂಡ ವಿಧಿಸ್ತಾರೆ. ಅದಕ್ಕಾಗಿ ಈ ಒಂದು HSRPಯನ್ನು ಬುಕ್ ಮಾಡೋದು ಹೇಗೆ, ನಂತರ ನೀವು ಫಿಟ್ಮೆಂಟ್ ಮಾಡುವಾಗ ಏನೆಲ್ಲ ಪ್ರೊಸೀಜರ್ ಮಾಡಬೇಕು ಅಂತ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಒಂದು ಫಾರ್ಮನ್ನು ನೀವು ಫಿಲಪ್ ಮಾಡಬೇಕಾಗತ್ತೆ. ಇದು ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಅಷ್ಟೇ ಇರುತ್ತೆ. ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಡೀಟೇಲನ್ನು ತುಂಬಿದ ನಂತರ ಇಲ್ಲಿ ನೋಡಿ, ಪ್ಲೀಸ್ ಸೆಲೆಕ್ಟ್ ಯುವರ್ ವೆಹಿಕಲ್ ಬ್ರ್ಯಾಂಡ್ ಫಾರ್ ಬುಕ್ಕಿಂಗ್ HSRP. ಇಲ್ಲಿ ನೀವು 2 ವೀಲರು, 3 ವೀಲರು, 4 ವೀಲರು ಅಥವಾ ಬಸ್ಸು, ಟ್ರಕ್ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಮ ಡಿಸ್ಟಿಕ್ಕು, ಸ್ಟೇಟ್ ಎಲ್ಲ ಸೆಲೆಕ್ಟೆಡೇ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಕಾಣ್ತಾ ಇರೋವಂಥ ಎಲ್ಲ ಬ್ರ್ಯಾಂಡುಗಳು, ಕಂಪ್ನಿಗಳು ಸಿಗ್ತವೆ ನಿಮಗೆ. ಯಮಹ ಇದೆಯೋ ಅಥವಾ KTM, ಹೀರೋ ಹೋಂಡಾ. ಇವಾಗ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಯಮಹ ಕಂಪ್ನಿದು ಬೈಕಿಂದು ಬುಕ್ ಮಾಡೋದು ಹೇಗಂತೇಳಿ HSRP ನಂಬರನ್ನು. ಸೊ ಇಲ್ಲಿ ನೋಡಿ, ಈ ಥರ ಒಂದು ನೆಕ್ಸ್ಟ್ ವಿಂಡೋ ಓಪನ್ ಆದರೆ ಇಲ್ಲಿ ಆರ್ಡರ್ ಯುವರ್ HSRP ಪ್ಲೇಟ್ ಅಂತ ಇದೆ ನೋಡಿ. ಇಲ್ಲಿ ಸೆಲೆಕ್ಟ್ ಮಾಡಿ ನಿಮ್ಮ ಸ್ಟೇಟ್ ಯಾವುದು ಅಂತೇಳಿ. ಕರ್ನಾಟಕ ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ಫಿಟ್ಮೆಂಟ್ ಲೊಕೇಶನ್ನು ಡೀಲರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿದ್ದರೆ ಹೋಮ್ ಅಂತೇಳಿ ಮಾಡಿ. ಇಲ್ಲಿ HSRP ಆರ್ಡರ್ ಟೈಪು ಓಲ್ಡ್ ವೆಹಿಕಲ್ ಅಲ್ವಾ ನಾವು ಮಾಡ್ತಾ ಇರೋದು, ಹಾಗಾಗಿ ಓಲ್ಡ್ ವೆಹಿಕಲ್ ಕಿಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ದೇನೆ. ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಅಥವಾ ನಿಮಗೆ ಹತ್ತಿರ ಆಗುವಂಥ ಲೊಕೇಶನ್ ಪಿನ್ ಕೋಡನ್ನು ಹಾಕಿಬಿಟ್ಟು ನೀವು ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿಬಿಟ್ಟು, ನಂತರ ವೆಹಿಕಲ್ ಚೆಸ್ಸಿ ನಂಬರ್ ಹಾಕಿ, ನಂತರ ಇಲ್ಲಿ ವೆಹಿಕಲ್ ಇಂಜಿನ್ ನಂಬರನ್ನು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಿಟಿ ಸೆಲೆಕ್ಟ್ ಮಾಡಿ. ಯಾವ ಸಿಟಿಯಲ್ಲಿ ನಿಮ್ಮ ಡಿಸ್ಟಿಕ್ಕು ಇಲ್ಲಿ ಲಿಸ್ಟಲ್ಲಿ ತೋರಿಸ್ತಾ ಇದ್ದರೆ ನಿಮ್ಮ ಡಿಸ್ಟಿಕ್ಕಿಗೆ ಹತ್ತಿರ ಆಗುವಂಥ ಸಿಟಿಯನ್ನು ಈ ಲಿಸ್ಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಮ್ಮದು ಗದಗ ಡಿಸ್ಟಿಕ್ಕು, ಆದರೂ ಗದಗ ಡಿಸ್ಟಿಕ್ಕು ಈ ಸಿಟಿಯಲ್ಲಿ ಸಿಗದೇ ಇದ್ದದಕ್ಕೆ ನಾನು ರಾಯಚೂರು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡೀಲರ್ HSRP ಸೆಂಟರ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಂಬರ್ ಪ್ಲೇಟನ್ನು ನೀವು ಬುಕ್ ಮಾಡುವಂಥ ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಟೈಮಿಂಗ್ ಕೂಡ ಸ್ಲಾಟ್ ಬುಕ್ಕಿಂಗ್ ಮಾಡಬೇಕಾಗುತ್ತೆ, ಹಾಗಾಗಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಎಂಟರ್ ಯುವರ್ ವೆಹಿಕಲ್ ಡೀಟೇಲ್ಸ್ ಅಂತ ಇದೆ. ಕೆಲವೊಂದಿಷ್ಟು ಡಿಫಾಲ್ಟಾಗಿ ಫೆಚ್ ಆಗಿರುತ್ತೆ ರಿಜಿಸ್ಟ್ರೇಷನ್ ನಂಬರ್ ಕೂಡ. ಇಲ್ಲಿ ವೆಹಿಕಲ್ ಟೈಪು ಮೋಟರ್ ಸೈಕಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಲವೊಂದಿಷ್ಟು ನೀವೇ ಫಿಲಪ್ ಮಾಡಬೇಕಾಗತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂಥ ಓನರ್ ಹೆಸರನ್ನು ಹಾಕಬೇಕಾಗತ್ತೆ. ಯಾರಿದೆಯೋ ಅವ್ರದನ್ನು ಹಾಕಿಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡಿ, ಬಿಲ್ಲಿಂಗ್ ಸ್ಟೇಟ್ ಅಂತ ಇದೆ. ಬಿಲ್ಲಿಂಗ್ ಸ್ಟೇಟ್ ಅಂತಂದರೆ ಕರ್ನಾಟಕನೇ ಇರುತ್ತೆ. ಕರ್ನಾಟಕ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನೆಕ್ಸ್ಟು ಎಂಟರ್ ಯುವರ್ ಅಡ್ರೆಸ್ ಅಂತ ಇದೆ. ಇವಾಗ ನೀವು ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿರಲ್ವ, ನಿಮ್ಮ ಸಿಟಿ ಬಿಟ್ಟು ಬೇರೆ ಸಿಟಿಯನ್ನು ಸೆಲೆಕ್ಟ್ ಮಾಡಿದ್ರಲ್ವ, ಅದಕ್ಕಾಗಿ ನೀವು ಯಾವ ಸಿಟಿನ ಸೆಲೆಕ್ಟ್ ಮಾಡಿರ್ತೀರೋ ಅದೇ ಸಿಟಿಯ ಅಡ್ರೆಸ್ಸನ್ನು ನೀವಿಲ್ಲಿ ಹಾಕಬೇಕಾಗತ್ತೆ. ಹತ್ತಿರ ಆಗುವಂಥ ಸಿಟಿ ಹೆಸರನ್ನು, ಅಡ್ರೆಸ್ಸನ್ನು ನೀವಿಲ್ಲಿ ಹಾಕಬೇಕಾಗತ್ತೆ. ಲ್ಯಾಂಡ್ಮಾರ್ಕ್ ಹಾಕಿ, ಬಿಲ್ಲಿಂಗ್ ಅಡ್ರೆಸ್ ಎಲ್ಲ ಹಾಕಿ, ಸಿಟಿ ಹಾಕಿಬಿಟ್ಟು ಫಿಲಪ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಇವಾಗ ಹಾಕ್ತಾಯಿದ್ದೀನಿ. ನೀವು ಕೂಡ ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟು ಹಾಕಬೇಕಾಗತ್ತೆ. ಇಲ್ಲಿ ಒಂದು ಸತಿ ಸಬ್ಮಿಟ್ ಮಾಡಿದ ನಂತರ ಮತ್ತೆ ಇನ್ನೊಂದು ಸತಿ ನೀವು ಸಬ್ಮಿಟ್ ಮಾಡಲಿಕ್ಕೆ ಅಥವಾ ಫಾರ್ಮ್ ಫಿಲಪ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ, ಹಾಗಾಗಿ ಎಚ್ಚರದಿಂದ ಒಂದೇ ಸತಿ ಫಿಲಪ್ ಮಾಡಿ. ಇದೆಲ್ಲ ಆದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟ್ರೇಷನ್ ಅಂದರೆ ನಿಮಗೆ OTP ಬರುವಂಥ ಮೊಬೈಲ್ ನಂಬರನ್ನು ಹಾಕಿ ರಿಜಿಸ್ಟರ್ ಆಗಿರುವಂಥದ್ದು. ಇಲ್ಲಿ ನೋಡಿ, ಇವಾಗ OTP ಜನ್ರೇಟ್ ಆಗಿದೆ. OTP ಬಂತಂದರೆ OTP ಕೂಡ ಹಾಕಿ ನಾನಿಲ್ಲಿ ನೆಕ್ಸ್ಟ್ ಕಂಪ್ಲೀಟ್ ಪ್ರೊಸೆಸ್ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕಂತಂದರೆ ಬಹಳ ಇನ್ಫಾರ್ಮೇಟಿವ್ ಆಗಿರುವಂಥ ಒಂದು ಇನ್ಫಾರ್ಮೇಷನನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾಯಿದ್ದೀನಿ. ಇದುವರೆಗೂ ಯಾರು ಯಮಹ ಬೈಕಿಂದು ಬಹಳ ಜನರು ಯೂಟ್ಯೂಬಲ್ಲಿ ವಿಡಿಯೋವನ್ನು ಮಾಡಿದ್ದಾರೆ, ಆದರೆ ಪರ್ಟಿಕ್ಯುಲರ್ಲಿ ಯಾರು ಯೂಟ್ಯೂಬಲ್ಲಿ ಯಮಹ ಬೈಕಿಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಿಲ್ಲ. ಸೊ ಅದನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾಯಿದ್ದೀನಿ. ನಿಮ್ಮ ಆರ್ಡರ್ ನಂಬರ್ ಎಲ್ಲ ಇದೆ, ಪೂರ್ತಿ ಡೀಟೇಲ್ ಇದೆ. ರಿಜಿಸ್ಟ್ರೇಷನ್ ನಂಬರು, ಚೆಸ್ಸಿ ನಂಬರು, ಟೋಟಲ್ ಅಮೌಂಟು, GST ಎಷ್ಟಿದೆ ಎಲ್ಲನೂ ಇದೆ. ಇಲ್ಲಿ ಕನ್ಸೆಂಟ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪೇ ₹518.84 ಅಂತ ಇದೆ. ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ಮ ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಪೇಮೆಂಟನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮಾಡಿದರೂ ಕೂಡ ಏನು ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ, ಅದನ್ನು ಕೂಡ ಸರಿನಾ. ಇಲ್ಲಿ ನೋಡಿ, ಇವಾಗ ನನ್ನ ಡೆಬಿಟ್ ಕಾರ್ಡ್ ನಂಬರನ್ನು ಹಾಕ್ತಾಯಿದ್ದೀನಿ. ಅದರ ನಂತರ ಡೇಟು, ಇಯರ್ ಹಾಕ್ತಾಯಿದ್ದೀನಿ. CVV ನಂಬರ್ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿದ ನಂತರ ಕಾರ್ಡ್ ಹೋಲ್ಡರ್ ನೇಮ್ ಕೂಡ ಹಾಕ್ತಾಯಿದ್ದೀನಿ. ಇದರ ನಂತರ ನಿಮಗೆ ಏನು ಎರರ್ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ವಿತ್ ಪ್ರೂಫ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತೇಳಿ ಬಂದಿದೆ. ಇದು ಎದಕ್ಕೆ ಈ ಥರ ಎರರ್ ಬಂದಿದೆ ಅಂತಂದರೆ ಕಾಮರ್ಸ್ ಇರೋದಿಲ್ಲ ವೀಕ್ಷಕರೇ. ಹಾಗಾಗಿ ಇಫ್ ಏನಾದರೂ ಒಂದು ವೇಳೆ ನಿಮಗೆ ಈ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಆಯಿತು ಅಥವಾ ಫೇಲ್ ಆದರೂ ಕೂಡ ನಿಮ್ಮ ಅಕೌಂಟಿಂದ ಹಣ ಕಟ್ಟಾಯಿತು ಅಂದರೆ ವಿದಿನ್ 7 ವರ್ಕಿಂಗ್ ಡೇಸಲ್ಲಿ ನಿಮ್ಮ ಹಣ ನಿಮಗೆ ನಿಮ್ಮ ಖಾತೆಗೆ ವಾಪಸ್ ಬರುತ್ತೆ ಅಂತೇಳಿ ಈ ಒಂದು
ಪಿಕ್ಚರಲ್ಲಿ ಕೊಟ್ಟಿದ್ದಾರೆ, ಸರಿನಾ. ಇಲ್ಲಿ ಒಂದು ಸತಿ ಫೇಲ್ಡ್ ಆಯಿತು ಅಂತಂದರೆ ಟ್ರಾನ್ಸಾಕ್ಷನ್ನು ಮತ್ತೆ ನೀವು ಮೊದಲಿಂದನೇ ಫಿಲಪ್ ಮಾಡಬೇಕು. ಇವಾಗ ನಾನು ಮತ್ತೆ ರಿಪೀಟ್ ಆಗಿ ಫಿಲಪ್ ಮಾಡಿದ್ದೀನಿ. ಅಮೌಂಟನ್ನು ನಾನು ಪೇ ಮಾಡಬೇಕು ಅಂದರೆ ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇ ಮಾಡ್ತಾಯಿದ್ದೀನಿ. SBI ನೆಟ್ ಬ್ಯಾಂಕಿಂಗನ್ನು ಲಾಗಿನ್ ಮಾಡ್ತಾಯಿದ್ದೀನಿ ನಾನು, ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿಬಿಟ್ಟು. ಇದ್ರ ಮುಖಾಂತರ ನೀವು ಪೇಮೆಂಟನ್ನು ಮಾಡ್ಬೋದು. ಇಲ್ಲಿ ನೋಡಿ ಎಲ್ಲ ನಿಮ್ಮ ಡೀಟೇಲನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಬಿಡಿ. 528 ರೂಪೀಸ್ .12 ಕೊಡ್ತಾಯಿದ್ದೀನಿ ನಾನು. ಇಲ್ಲಿ ಇ ಕಾಮರ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕಂಗ್ರ್ಯಾಚುಲೇಷನ್ ಅಂತ ಬಂದಿದೆ ನೋಡಿ, ಇದನ್ನು ಓಕೆ ಮಾಡ್ಕೊಂಬಿಟ್ಟು ಒಂದು OTP ಬರುತ್ತೆ ನಿಮ್ಮ ಬ್ಯಾಂಕಿಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರಿಗೆ. ಆ OTPಯನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. 8 ನಂಬರ್ ಇರುವಂಥ ಒಂದು OTP ಬಂದಿರುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ. ಆ ನಂಬರನ್ನು ಇಲ್ಲಿ ಹಾಕಿಬಿಟ್ಟು ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೋಡಿಂಗ್ ಬರ್ತಾಯಿದೆ ನೋಡಿ. ಈ ಥರ ಬಂದ ನಂತರ ಯುವರ್ ಪೇಮೆಂಟ್ ವಾಸ್ ಸಕ್ಸಸ್ಫುಲ್ ಅಂತ ಹೇಳಿ ಬಂದಿದೆ. ಈ ಪೇಜ್ ಬಂದ ನಂತರ ನೀವು ಯಾವುದೇ ಥರ ಇಲ್ಲಿ ರಿಫ್ರೆಶ್ ಮಾಡೋದಾಗಲಿ ಬ್ಯಾಕ್ ಹೋಗೋದಾಗಲಿ ಮಾಡಬಾರ್ದು. ಇಲ್ಲಿ ನೋಡಿ ರಿಸಿಪ್ಟ್ ಬಂದಿದೆ, ನಿಮ್ಮ ಅಮೌಂಟು ಸಕ್ಸಸ್ಫುಲ್ಲಿ ಪೇಮೆಂಟ್ ಆಗಿದೆ ಅಂತೇಳಿ ಬಂದಿದೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಚಲನ್ ಓಪನ್ ಆಗುತ್ತೆ. ಇದನ್ನು ನೀವು ನಿಮ್ಮ ಸಿಸ್ಟಮಲ್ಲಿ Ctrl+P ಪ್ರೆಸ್ ಮಾಡಿದರೆ ಸೇವ್ ಆಪ್ಷನ್ ಬರುತ್ತೆ, PDF ಫೈಲು. ಇದರಲ್ಲಿ ಪೂರ್ತಿಯಾದ ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ಡೀಟೇಲು, ನಂತರ ಬುಕ್ಕಿಂಗ್ ಮಾಡಿರುವಂಥ ಪ್ಲೇಸು, ಡೇಟು, ಸ್ಲಾಟು ಎಲ್ಲ ಡೀಟೇಲಾಗಿರುತ್ತೆ. ಇಲ್ಲಿ ನೋಡಿ ಸೇವ್ ಆಸ್ PDF ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ ಸಾಕು. ಈ ಒಂದು ಕಾಪಿಯನ್ನು ನೀವು ನಿಮ್ಮ ಯಾವ ಡೆಸ್ಕ್ಟಾಪ್ನಲ್ಲಿ ಡೆಸ್ಟಿನೇಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಪ್ರಿಂಟನ್ನು ತೊಗೋಬೋದು. ನೀವು ಹತ್ತಿರದ ನೆಟ್ ಸೆಂಟ್ರಲ್ಲಿ ಅಥವಾ ನಿಮ್ಮ ಹತ್ರ ಪ್ರಿಂಟರ್ ಇತ್ತಂದರೆ ನೀವು ಅಲ್ಲಿ ಕೂಡ ಪ್ರಿಂಟ್ ತೊಗೋಬೋದು. ಈ ಮಾಹಿತಿ ತಮಗೆ ಲೈಕ್ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತು ಇಂಥ ಮಾಹಿತಿಗಳನ್ನು ಪಡೆದುಕೊಳ್ಳಬೇಕಂತಂದರೆ ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಜೈ ಹಿಂದ್.